ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮ್ಗೆ ನರೇಂದ್ರ ಮೋದಿ ಮುಖ್ಯ. ಕಿವಿಗೆ ಏನೋ ತೃಪ್ತಿ ಬೇಕಂದ್ರೆ ಮೋದಿ ಸರ್ಕಾರ ಬೇಕು, ಹೊಟ್ಟೆ ತುಂಬಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದ್ರೆ ಮೋದಿ ಅವರೊಬ್ಬರೇ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ. ಮೋದಿ ಸರ್ಕಾರನೇ ಬರಬೇಕು. ಅದು ಬಂಡೆ ಜಗ್ಗಲ್ಲ ಬುಗ್ಗಲ್ಲ, ಅದು ಗೆದ್ದೇ ಗೆದ್ದಿತ್ತು. ಜಾಗ ಜನ ಕೊಡ್ಲಿ, ಕುಬ್ಸಾನ ಕೊಡ್ಲಿ, 2 ವರ್ಷ ಮಂಜುನಾಥೆ ಬರೋದು. ಅವ್ರು ತಂದು ಕಪ್ ಚುಕ್ಕೆ ಇಕ್ಕಿ ಒಂದು ಟೋಪಿ ಇಟ್ಬಿಟ್ಟು ಅವ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ಕೊಳ್ತಾರ. ಮೋದಿ ಊಟ ಸಂಚು ಸರ್ ಖಂಡಿತ ಮಂಜುನಾಥ್. ಈಗ ಮಂಜುನಾಥ್ ಅವರು ಅರ್ಕೆ ಕುರಿ ಮಂಜುನಾಥೆ ಬರೋದು. ಬಂಡೆ ಸಿಎಂ ಮಂಜುನಾಥ್ ಗೆಲುವು ಗ್ಯಾರಂಟಿ. ಡಿ.ಕೆ. ಸುರೇಶ್ನ ಸೋಲ್ಸಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ ಸರ್. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕಲ್ಲ. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಸೆಂಟ್ರಲ್ಲಿ ಮೋದಿ ಅವ್ರ ಸರ್ಕಾರ ಐತೆ, ಚೆನ್ನಾಗಿ ನಡ್ಸ್ಕೊಂಡು ಬರ್ತಾರೆ ಅಥವಾ ಬದಲಾವಣೆ ಬೇಕಾ ಅಂತ? ನಮಗೆ ಬದಲಾವಣೆ ಏನು ಬೇಕಿಲ್ಲ, ಮೋದಿನೇ ಬೇಕು. ಮೋದಿನೇ ಬೇಕು ಅಂತ ಹೇಳ್ಬಿಟ್ಟು ನಮಗೆ ದೇಶ ಅಭಿವೃದ್ಧಿ ಮುಖ್ಯ. ನಮ್ಮ ಅಭಿವೃದ್ಧಿಗಿಂತ ದೇಶ ಅಭಿವೃದ್ಧಿ ಮುಖ್ಯ. ಹಾಗಾದ್ರೆ ಕಾಂಗ್ರೆಸ್ನವ್ರು ಏನು ಮಾಡೇ ಇಲ್ವಾ? ಕಾಂಗ್ರೆಸ್ನವರು ಅದೇನು ಮಾಡೋರು ಅಂತ ಅದು ನಿಮಗೆ ಗೊತ್ತು. ಹಾಂ, ಯಾವ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ, ಬರೇ ಕೊಳ್ಳೆ ಹೊಡೆದಿರೋದು ಜಾಸ್ತಿ. ನಾಯಕರು ಯಾರಿಲ್ವಾ ಅಲ್ಲಿ ಹಾಂ, ಅವರೇ ಅದೇ ಅವ್ರವ್ರು ಮಾಡ್ಕೊತವ್ರು ಅಷ್ಟೇ. ಏನು ಬಡವ್ರ ಬಗ್ರನ್ನ ಯಾರು ಏನು ನೋಡ್ತಿಲ್ಲ. ಸುಮ್ಮನೆ ಇವ್ರು ಆ ಗ್ಯಾರಂಟಿ ಕೊಡ್ತೀನಿ, ಈ ಗ್ಯಾರಂಟಿ ಕೊಡ್ತೀನಿ ಅಂತ ಏನು ಅಭಿವೃದ್ಧಿ ಮಾಡ್ತಾವ್ರೆ? 10 kg ಅಕ್ಕಿ ಕೊಡ್ತೀನಿ ಅಂದ್ರೆ ಹೇಳ್ಕೊಟ್ಟವ್ರಿ. ಹಾಂ, ಕೊಟ್ಟಿಲ್ಲ. ಹಾಗಾದ್ರೆ ಬದಲಾವಣೆ ಏನು ಬೇಡ ಅಂತೀರಾ ಈ ಸಲ? ಬದಲಾವಣೆ ನಾವು ಮಾಡಿದ್ರಿ, ಯಾವ ಪಕ್ಷದವ್ರು ಮಾಡಿದ್ರು ಬೇಕು, ಬದಲಾವಣೆ ಬೇಕು. ಬದಲಾವಣೆ ಬೇಕು ನಮಗೆ, ಬದಲಾವಣೆ ಬೇಕಾ ಅಥವಾ ಬೇಕು ನಮಗೆ. ಮೋದಿಯವರೇ ಬೇಕಾ? ಮೋದಿಯವರೇ ಬೇಕು ನಮಗೆ. ಮೋದಿಯವರೇ ಬೇಕು. ಹಾಗಾದ್ರೆ ಯಾವುದೇ ಬದಲಾವಣೆ ಬೇಡ ಅಂತೀರಾ? ನಮ್ಗೆ ಯಾವುದೇ ಬದಲಾವಣೆ ಬೇಡ. ಸರಿ, ಹಾಗಾದ್ರೆ ಇಲ್ಲಿ ಈಗ ಈ ಕ್ಷೇತ್ರಕ್ಕೆ ಬಂದ್ರೆ ನಮಗೆ ಎಮ್.ಎನ್. ಮಂಜುನಾಥೇ ಬೇಕು. ಮಂಜುನಾಥೇ ಬರಬೇಕು. ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರು. ಬಿಜೆಪಿ ಮೈತ್ರಿಯಿಂದ ಯಾಕೆಂದರೆ ಸಾವಿರಾರು ಜನಕ್ಕೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡೋರೆ. ನೋಡೋಣ, ಅವ್ರನ್ನೂ ಒಂದು ಹೊಸ ಆಯ್ಕೆ ಮಾಡೋಣ. ಸುರೇಶ್ ಅವ್ರು ಏನು ಕೆಲಸ ಮಾಡಿದ್ದಾರೆ? ನಮ್ಗೆ ಆ ಥರದ್ದು ನೀರಿಂದ ಒಂದು ಫಿಲ್ಟರ್ ನೀರಿಂದ ಒಂದು ಬಿಟ್ಟರೆ ಇಲ್ಲೇನು ಕಾಣ್ತಾ ಇಲ್ಲ ನಮಗೆ. ಇನ್ನೇನು ಕಾಣ್ತಾ ಇಲ್ಲ, ಏನೋ ಅಭಿವೃದ್ಧಿ ಮಾಡೋರೇನೋ ನಮ್ಗೆ ಕಾಣ್ತಿಲ್ಲ. ಬದಲಾವಣೆ ಬೇಕಾದ್ರೆ ಇಲ್ಲಿ ಇದು ಬದಲಾವಣೆ ಬೇಕು. ನೋಡೋಣ, ಇದು ಒಂದು ಚಾನ್ಸ್ ಕೊಟ್ಟು, ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಗ್ಯಾರಂಟಿ ಕೊಟ್ಟರಲ್ಲ ಕಾಂಗ್ರೆಸ್ನವರು, ಅದೇನೋ ಆ ಗ್ಯಾರಂಟಿ ಏನು ಅಂತ ನಮಗೇನು ಗೊತ್ತಾಯ್ತಲ್ಲ ಇದುವರೆಗೂ. ಅದೇನೋ ಹೆಂಗಸ್ರಿಗೆ ಮಾತ್ರ ಅದು ಕೊಟ್ಟಿದ್ದೀವಿ, ಇದು ಕೊಟ್ಟಿದ್ದೀವಿ ಅಂತಾರೆ. ಗಂಡಸ್ರನ್ನೆಲ್ಲ ಕುಡುಕರು ಮಾಡಿಬಿಟ್ಟವ್ರೆ. ಮನೇಲಿ ರಾಜಕೀಯ ನುಗ್ಗಿಸ್ಬಿಟ್ಟವ್ರೆ. ಮನೆಗೆ ಗಂಡ ಹೆಂಡ್ರಿಗೆ ತಂದಿಕ್ಬಿಟ್ಟವ್ರೆ. ಅವ್ರವ್ರಿಗೆ ಜಗಳ. ಹಾಂ, ಹಿಂಗಾಯ್ತು. ಒಂದು ಅಭಿವೃದ್ಧಿ ಕೆಲಸ ಎಲ್ಲ ಬಂದು ನಮ್ಮ ವಾರ್ಡಲ್ಲಿ ನೋಡಿ, ಯಾವುದೇ ಕಾಂಗ್ರೆಸ್ ಬಂದಾಗಿಂದನೂ ಹಿಂಗೆ ಒಂದು ಟಾರೆ ಹಾಕಿಲ್ಲ, ಒಂದು ಸಿಮೆಂಟ್ ಹಾಕಿಲ್ಲ. ನಾನೆಲ್ಲ JDS ಇದ್ದಾಗ ಮಾಡಿಸಿದ್ದೆಯ, ಏನೂ ಮಾಡಿಸಿಲ್ಲ. ಪುರಸಭೆಯಲ್ಲಿ ಏನು ಕೆಲಸನೂ 5 ಪೈಸದ ಪುರಸಭೆಯಲ್ಲಿ ಕೆಲಸ ಆಯ್ತಾ ಇಲ್ಲ. ಹಾಂ, ಏನು ₹1 ಏನು ಕೆಲಸ ಕರೆ ಆಯ್ತಾ ಇಲ್ಲ. BJPನ ತತ್ತೀವಿ, ಮೈತ್ರಿ ಅಭ್ಯರ್ಥಿನೇ ತತ್ತೀವಿ. ಲೋಕಸಭೆ ಎಲೆಕ್ಷನ್ ಬಂದಾಗ ಹೇಳಿ ಸರ್. ಸೆಂಟ್ರಲಲ್ಲಿ ಮೋದಿ ಸರ್ಕಾರ ಈಗ 10 ವರ್ಷ ಆಳ್ವಿಕೆ ಮಾಡಿದೆ. ನಿಮಗೆ ಬದಲಾವಣೆ ಬೇಕು ಅನ್ಸುತ್ತೆ ಅಥವಾ ಅವರೇ ಮುಂದೆ? ಇಲ್ಲ ಸರ್, ಮೋದಿನೇ ಬೇಕು ಅನಿಸುತ್ತೆ. ಯಾಕೆಂದರೆ ನಮ್ಮ ದೇಶ ಪ್ರಪಂಚದಲ್ಲೇ ಮುಂದುವರಿದ ರಾಷ್ಟ್ರದಲ್ಲಿ 3ನೇ ಪ್ಲೇಸಲ್ಲಿದೆ. ನೆಕ್ಸ್ಟ್ ಮೋದಿ ಬಂದರೆ ಇನ್ನೂ ನಮ್ಮ ದೇಶ ಇನ್ನೂ ಮುಂದುವರಿತದೆ. ದೇಶದಲ್ಲಿ ಎಲ್ಲ ರೀತಿ ಸೌಕರ್ಯಗಳು ಮೋದಿ ಜೊತೆಯಿಂದ ಆಗಿದೆ, ಭದ್ರತೆ ದೃಷ್ಟಿಯಿಂದ ಎಲ್ಲದರಲ್ಲೂ. ಆಯಿತಾ, ನಮಗೆ ಮೋದಿನೇ ಬರಬೇಕು ಅಂತ ಆಸೆ. ಅದಕ್ಕೆ ನಮ್ಮ ಓಟು BJPಗೆ. ಇಲ್ಲ, ನಾಯಕರು ಇಲ್ವಲ್ಲ, ತೋರಿಸಿ. ಕಾಂಗ್ರೆಸ್ ಆ ಥರ ನಾಯಕರು ಯಾರು ಇಲ್ವಲ್ಲ. ಅವ್ರು ಇನ್ನೂ ಅಭ್ಯರ್ಥಿ ಆಯ್ಕೆ ಮಾಡೋಕ್ಕೆ ಅವ್ರ ಕೈಲಿ ಆಗೇ ಇಲ್ವಲ್ಲ. ಇಲ್ಲಿ ಗಂಟ ಪ್ರಧಾನಿ ಅಭ್ಯರ್ಥಿ ಇಲ್ಲ, ಎಲ್ಲಿ ಆ ಥರ ಎಲ್ಲೂ ಹೇಳಿಲ್ವಲ್ಲ. ನಮ್ಮ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಅಲ್ಲಿ ಆ ಥರ ಎಲ್ಲೂ ಹೇಳಿಲ್ಲ. ತೋರಿಸಿ, ಅದರ ಮಾಧ್ಯಮದಲ್ಲಿ ತೋರಿಸಿ. ನೀವು ಎಲ್ಲೂ ಹೇಳಿಲ್ವಲ್ಲ. ಒಗ್ಗಟ್ಟಿಲ್ಲ, ಅವ್ರಿಗೆಲ್ಲ ಅಭ್ಯರ್ಥಿ ಇಲ್ಲ. ಆಮೇಲೆ ಜನ ಏನು ಅಂದರೆ ದೇಶ ಅಭಿವೃದ್ಧಿ ವಿಚಾರ. ನಮ್ಮ ದೇಶ ಇಷ್ಟು ವರ್ಷ ಕಾಂಗ್ರೆಸ್ ಕೊಟ್ಟಿದ್ದು, ಈ ಕಂಪೇರ್ ಮಾಡಿದ್ರೆ ದೇಶ ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ನಮ್ಮ ದೇಶ 3ನೇ ಪ್ಲೇಸಲ್ಲಿದೆ. ಪ್ರಪಂಚನೇ ನಮ್ಮ ದೇಶ ತಿರುಗಿ ನೋಡುವಂಥ ಮಾಡಿರೋ ಕೆಲಸ ಮೋದಿಗೆ ಸಲ್ಲಬೇಕಿದ್ದು ಕ್ರೆಡಿಟು. ಅದರಿಂದ ನಮ್ಮ ಓಟು ಯಾವುದೇ ಕಾರಣಕ್ಕೆ ಮೋದಿಗೆ ಓಟ್ ಹಾಕೋದು. ಆಯಿತಾ, ಮೋದಿನೇ ಬರಬೇಕು ಅಂತ ಆಸೆ. ಬೇಡ, ಬದಲಾವಣೆ ಬೇಡ, ನಮ್ಮ ಅಭಿಪ್ರಾಯ. ಈ ಕ್ಷೇತ್ರಕ್ಕೆ ಬಂದರೆ ಹಾಂ, ಡಾಕ್ಟರ್ ಸಿ ಎಂ ಮಂಜುನಾಥ್ ಇದ್ದಾರಲ್ಲ, ಅವ್ರನ್ನ JDS BJP ಮೈತ್ರಿಕೂಟದಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ ಸರ್. ಅದಕ್ಕೇನು ಡಿ.ಕೆ. ಸುರೇಶ್ ಅವರಿದ್ದಾರೆ. ಯಾರು ಬಂದರೆ ಉತ್ತಮ ಅನ್ಸುತ್ತೆ ಸರ್? ನಮಗೇನು ಅಂದರೆ ಅವರು ಹೃದಯವಂತ ವ್ಯಕ್ತಿ ಸಿ ಎನ್ ಮಂಜುನಾಥ್ ಅವರು ಲಕ್ಷಾಂತರ ಜನಕ್ಕೆ ರೋಗಿಗಳಿಗೆ ಜೀವ ಉಳಿಸಿದ್ದಾರೆ.
ಅವ್ರು ರಾಜಕೀಯಕ್ಕೆ ಬಂದರೆ ಯಾವುದೇ ಆಮಿಷ ಇಲ್ದಲೆ ಅಭಿವೃದ್ಧಿ ಹೊಂದುತ್ತಾ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಮಂಜುನಾಥ್ ಗೌಡ ಓಟ್ ಮಾಡ್ಬೋದು ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭೆಯಲ್ಲಿ ಮಂಜುನಾಥ್ ಅಂತ ಅಭ್ಯರ್ಥಿ ಇನ್ನೊಂದ್ಸಲಿ ಸಿಗಲ್ಲ ಅಂತ ಹೇಳ್ತೀನಿ. ಅಷ್ಟು ಅಪ್ಪಟ ವಿದ್ಯಾರ್ಥಿ. ಹಾಂ, ಹಾಗಾದ್ರೆ ಸುರೇಶ್ ಅವರು ಏನು ಕೆಲಸ ಮಾಡಿಲ್ವಾ ಇಲ್ಲಿ? ಕೆಲಸ ಮಾಡಿದ್ದಾರೆ, ತಕ್ಕ ಮಟ್ಟಿಗೆ ಮಾಡಿದ್ದಾರೆ, ಹೇಳ್ಕೊಳ್ಳೋಂಥ ಏನಿಲ್ಲ, ನಾರ್ಮಲಾಗಿ ಮಾಡಿದ್ದಾರೆ. ಬದಲಾವಣೆ ಬೇಕು. ಬದಲಾವಣೆ ಅಂದರೆ ನಾವು ಈ ಲೋಕಸಭೆ ಬಂದಾಗ ನಾವು ಇಲ್ಲಿ ಸ್ಥಳೀಯ ಎಲೆಕ್ಷನ್ MLA ಬಂದಾಗ, ವಿಧಾನಸಭೆ ಬಂದಾಗ ನಾವು ನಮ್ಮ ಅನುಕೂಲಕ್ಕೆ ತಗೊಂಡೇ ಮಾಡ್ಕೋತೀವಿ. ಇದು ದೇಶದ ವಿಚಾರ ಬಂದಾಗ ನಾವು ಮೋದಿಗೆ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಲ್ಲ ಅದನ್ನು ಯೋಚನೆ ಮಾಡಬೇಕು ನಾವು ಆ ಪ್ಲೇಸಲ್ಲಿ. ಹಾಗಾಗಿ ನಾವು ಮೋದಿಗೆ ಇಲ್ಲಿ ಮಂಜುನಾಥ್ ನಮಗೆ ಉತ್ತಮವಾದ ವ್ಯಕ್ತಿ ಆಯ್ಕೆ ಮಾಡಿದ್ದಾರೆ ಲೋಕಸಭೆ ಅಭ್ಯರ್ಥಿ. ಅದರಿಂದ ನಾವು ಮಂಜುನಾಥ್ ಕೊಟ್ಟು ಮಾಡಬೇಕು ಅಂತ ಇದ್ದೀವಿ. ಮಂಜುನಾಥ್ವರೆಗೂ ಮುಂಚೆ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತಿದ್ರು ಇಲ್ಲಿಗೆ. ಹೇಳಿ ಸರ್. ಅವ್ರಿಗೆ ಕೈ ತಪ್ಪಿಸ್ಬಿಟ್ಟು ಸಡನ್ ಆಗಿ ಈ ಮೈತ್ರಿಕೂಟ ಬಂದ್ಬಿಟ್ಟು ಯೋಗೇಶ್ವರ್ಗೆ ಸರ್ ಇಲ್ಲಿ ಏನಾಯಿತು ಅಂದರೆ ಇವರು ದೇವೇಗೌಡರು ಅಳಿಯನಾಗಿರ್ಬೋದು. ದೇವೇಗೌಡರಿಗೆ ಕಂಪೇರ್ ಮಾಡುವ, ದೇವೇಗೌಡರ ಫ್ಯಾಮಿಲಿಗೆ ಒಂದು ಕಡೆ ಸೈಡಲ್ಲಿ ಇಟ್ಕೊಣ, ಅವ್ರಿಗಿನ್ನ ಎಷ್ಟೋ ಪಟ್ಟು ಉತ್ತಮ ಅವರು. ಯಾಕಂದ್ರೆ ಒಳ್ಳೆ ಟೈಮ್ ಒಂದ್ಸಲ ಸರ್ವೆ ಮಾಡಕ್ ಬಂದಾಗ ಹೇಳಿ ಯೋಗೇಶ್ವರ್ ಅವರು ಫೈಟ್ ಕೊಡ್ತಾ ಇದ್ದಾರೆ ಅಂತ ಒಂದು ಮಾತಾಡ್ತಾ ಇದ್ರು ಜನ. ಇವಾಗ ನೋಡಿದ್ರೆ ಅಭ್ಯರ್ಥಿನೇ ಬದಲಾವಣೆ ಆಗೋಯ್ತು. ಅದ್ರ ಬಗ್ಗೆ ಇಲ್ಲ ಸರ್, ಅಭ್ಯರ್ಥಿ ಬದಲಾವಣೆ ಮಾಡೋದು ಅಂದರೆ ಇವರೇ ಇದು ಮಾಡಿರೋದು. ಯೋಗೇಶ್ವರ್ ಹಿಂದೆ ಸರ್ತಾರಲ್ಲ, ಯೋಗೇಶ್ವರ್ ನೀವು ನೋಡ್ದಂಗೆ ನೀವು ಎಲ್ಲ TV ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದಿರ. ಅವ್ರು ಯಾವತ್ತೂ ನಾನು ನಿಂತ್ಕೊಂಡಿದ್ದೆ ಹೇಳಲಿಲ್ಲ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ. ಬಟ್ ಏನು ಅಂದರೆ ಈ ಯೋಗೇಶ್ವರ್ಗೆ ಕುಮಾರಸ್ವಾಮಿಗೆ ನಿಂತ್ಕೊಳ್ಳೋ ಇದ್ದಿದ್ರು ಅವ್ರಿಗಿನ್ನ ಕಂಪೇರ್ ಮಾಡಿದ್ರೆ, ಅವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ಅವ್ರಿಗಿನ್ನ ಉತ್ತಮವಾದ ಅಭ್ಯರ್ಥಿ ಆಯ್ಕೆ ಮಾಡಿದ್ರೆ ಅನ್ನೋ ಲೆಕ್ಕಾಚಾರ. ಮಂಜುನಾಥ್ 100% ಅದು 100% ಅದರಲ್ಲಿ. ಹಾಗಾದ್ರೆ ಈ ಒಂದು ನಮ್ಮ ರಾಜ್ಯ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಈ 5 ಗ್ಯಾರಂಟಿಗಳು ಕೊಟ್ಟರಲ್ಲ, ಅದು ವರ್ಕೌಟ್ ಆಗಲ್ವಾ? ಸರ್ ಇಲ್ಲ ಸರ್, ಅದು ಸರ್ ಒಬ್ಬ ವಿದ್ಯಾವಂತ ಹೇಳ್ತೀನಿ ನಾನು, ಒಬ್ಬ ನಾಗರಿಕ ಪ್ರಜೆಯಾಗಿ ನಾನು JDS ದವರೇ ಆಗಲಿ ಸರ್ಕಾರ ನಡೆಸ್ತಾ ಇರಲಿ, BJP ಸರ್ಕಾರ ನಡೆಸ್ತಾ, ಕಾಂಗ್ರೆಸ್ ಸರ್ಕಾರ ಇರಲಿ, ಅದು ಯಾವತ್ತಿದ್ರೂ ದೇಶಕ್ಕೆ ಮಾರಕ ಅಂತ ಹೇಳ್ತೀನಿ ನಾನು 3 ಪಾರ್ಟಿನೂ ತೊಗೊಳ್ತೀನಿ. ಆ ಬಿಟ್ಟಿ ಯೋಜನೆ ಕೊಡೋದು ಯಾವತ್ತೂ ದೇಶಕ್ಕೆ ಮಾರಕ, ದೇಶ ಅಭಿವೃದ್ಧಿ ಹೊಂದೋಕ್ಕಾಗಲ್ಲ. JDS ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, BJP ಬಂದು ಆ ಥರ ಬಿಟ್ಟಿ ಯೋಜನೆ ಕೊಟ್ಟರು ನಾನು ಒಪ್ಪಲ್ಲ. ಸಿದ್ಧಾಂತ ಅದು ಯಾವತ್ತಿರೋದು ದೇಶಕ್ಕೆ ಮಾರಕ, ಅದು ಒಳ್ಳೇದಲ್ಲ, ಅದು ಒಳ್ಳೆಯ ಬೆಳಗಿಲ್ಲ. ಯಾಕುತ್ತಾ ಹೇಳಿ ಸರ್, 5 ಗ್ಯಾರಂಟಿ ಬದಲು ಮೂಲಭೂತ ಸೌಕರ್ಯ ಇತ್ತಲ್ಲ, ಮಾಡ್ಬೋದಾಗಿತ್ತಲ್ಲ. ಆಸ್ಪತ್ರೆಗೆ ಆಸ್ಪತ್ರೆ ಡೆವಲಪ್ಮೆಂಟು, ಮಕ್ಕಳ ಎಜುಕೇಷನ್ನು, ಆಸ್ಪತ್ರೆ ಡೆವಲಪ್ಮೆಂಟು, ಮತ್ತೊಂದು ಬೇಜಾನ್ ಮೂಲಭೂತ ಸೌಕರ್ಯಕ್ಕೆ ಉತ್ತೇಜನ ಕೊಡ್ಬೋದಾಗಿತ್ತಲ್ಲ ಜನಗಳಿಗೆ. ಹಾಂ, ಅದೆಲ್ಲ ಮಾಡಲಿ. ವೃದ್ಧಾಪ್ಯ ಸ್ವಲ್ಪ ಜಾಸ್ತಿ ಮಾಡಲಿ, ಆಸ್ಪತ್ರೆಗಳ ಮೇಲ್ದರ್ಜೆ ಮಾಡಲಿ, ಡೆವಲಪ್ ಮಾಡಲಿ, ಫ್ರೀಯಾಗಿ ಮಾಡಲಿ, ರಸ್ತೆ ಅಭಿವೃದ್ಧಿ ಮಾಡಲಿ, ಯಾವುದಾದ್ರು ಕಟ್ಟಡಗಳು ಶಿಥಿಲ, ಸರ್ಕಾರಿ ಕಟ್ಟಡಗಳು ಶಿಥಿಲ ಆಗಿರೋವೆಲ್ಲ ಡೆವಲಪ್ ಮಾಡಲಿ. ಆ ಥರ ಮಾಡ್ಬೋದಾಗಿತ್ತಲ್ಲ. ಉದ್ಯೋಗ ಸೃಷ್ಟಿ ಮಾಡಲಿ ಜನಗಳಿಗೆ. ಇದು ಅದಿಲ್ಲ ಸರ್, ತಪ್ಪದು. ಅದು ಹೇಳ್ತೀನಿ, BJP ಅವರಾಗಲಿ, JDS ಆಗಲಿ, ಕಾಂಗ್ರೆಸ್ ಅವರಾಗಲಿ, ಅದು 3 ಈ ಥರ ಬಿಟ್ಟಿ ಯೋಜನೆಗಳನ್ನ ನಾನು ಅದಕ್ಕೆ ವಿರೋಧ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತಪ್ಪು ಸರ್ ಅದು. ಸರ್ ಪ್ಲಸ್ ಆಗೋದು ಕೆಲವು ಕಡೆ ಒಂದು 25 ಭಾಗ 75%. ಸರ್ ಈಗೇನು ಅಂದರೆ ನಿಮಗೂ ಗೊತ್ತು, ನಮ್ಮ ಕರ್ನಾಟಕ ರಾಜ್ಯದ ಮತದಾರ ಸಂಖ್ಯೆ ಎಷ್ಟು, ಒಂದು 7 ಕೋಟಿ ಇದೆಯಾ? ಇದೆ. ಅದು ಜನರಲ್ ಆಗಿ ಜನಗಳು ತಲುಪ್ತಾ ಇರೋದು ಒಂದು 75-80 ಲಕ್ಷ, 1 ಕೋಟಿ ತಲುಪ್ತಾ ಇದೆ. ಜನ ಏನು ಈಗ 1 ಕೋಟಿಗೂ ಅಷ್ಟು ತಲುಪ್ತಾ ಇಲ್ಲ, ಒಂದು 50-60 ಲಕ್ಷ 70 ಲಕ್ಷ ತಲುಪ್ತಾ ಇದೆ ಅಂದ್ಕೊಳ್ಳಿ. ಮಿಕ್ದವ್ರು ಏನು ಯೋಚನೆ ಮಾಡ್ತಾರೆ ಹೇಳಿ? ಈಗ ನೀವು ಹೇಳ್ದಂಗೆ ಬಿಟ್ಟು ಯೋಜನೆ 7 ಕೋಟಿ ಜನಕ್ಕೂ ತಲುಪಂಗಿದ್ರೆ ನೀವು ಹೇಳ್ದಂಗೆ ಏನೋ ಒಂದು ಆಗ್ತದೆ ಅಂತ ಹೇಳ್ಬೋದಾಗುತ್ತೆ. ಇನ್ನು 75%, 80% ಅಷ್ಟು ಜನ ತಲುಪ್ತಾ ಇಲ್ವಲ್ಲ, ಅವ್ರು ಏನು ಮಾಡ್ತಾರೆ ಅವಾಗ? ಅವ್ರು ಸ್ವಂತ ತೀರ್ಮಾನ ಮಾಡ್ತಾರೆ. ಆ ಲೆಕ್ಕಾಚಾರ ಇಲ್ಲಿ ಬದಲಾವಣೆ ಆಗಬೇಕು ಅಂತ ಇದೆ, ನನ್ನ ಮನಸ್ಸಲ್ಲಿದೆ. ಜನಗಳ ಮನಸ್ಸು ಏನಿದೆ ಅದು ನೋಡಬೇಕು. ಬಟ್ ಜನಗಳು ಏನು ಯೋಚನೆ ಮಾಡಬೇಕು ಅಂದರೆ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಯೋಚನೆ ಮಾಡಬೇಕು, ದೇಶದ ಭದ್ರತೆ ವಿಚಾರದಲ್ಲಿ ಯೋಚನೆ ಮಾಡಬೇಕು ಅಂದರೆ ಮತ್ತೊಮ್ಮೆ ಮೋದಿಗೆ ಒಂದು 5 ವರ್ಷ ಅವಕಾಶ ಕೊಡಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.